ನಾನು ಒಂದು ಬೆಳಗಾವಿ ಹಿತದೃಷ್ಟಿಯಿಂದ ನಾನು ಹೇಳುದು, ಇಲ್ಲಿ ಮರಾಠಿ ಮಾತಾಡುವಂಥ ಭಾಷಿಕರು, ಕನ್ನಡ ಮಾತಾಡುವಂಥ ಭಾಷಿಕರು ಮತ್ತು ಬೇರೆ ಭಾಷಿಕರು ಎಲ್ಲರಿದ್ದಾರೆ. ಎಲ್ಲರೂ ಜನಸಾಮಾನ್ಯರು ಭಾಳ ಅಣ್ತಂಬರಾಗಿದ್ದಾರೆ ಒಬ್ಬರು ಪರಸ್ಪರ. ಹೀಗಾಗಿ ಆ ಪರಸ್ಪರ ಒಂದು ನಂಬಿಕೆ, ವಿಶ್ವಾಸ, ಆ ಸೌಹಾರ್ದತೆಯಿಂದ ಬೆಳಗಾವಿ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯತೆ. ಇದು ನನ್ನ ಮೂಲಭೂತವಾದಂಥ ತತ್ವ. ಅಲ್ಲ, ಕನ್ನಡ ಪ್ರಶ್ನೆ ಇಲ್ರಿ. ಈ ಬೆಳಗಾವಿ ಕರ್ನಾಟಕದೇ, ಬೆಳಗಾವಿ ಪ್ರತಿ ಅಧಿವೇಶನ ಇಲ್ಲೇ ನಿಂತಿದೆ. ಇಲ್ಲಿ ನಾನು ಒಂದು ಹೇಳ್ತೀನಿ, ಅಲ್ಲಿ ಅಸೆಂಬ್ಲಿಯಲ್ಲಿ ಕಳಸಾ ಬಂಡೂರಿ ಮಹದಾಯಿ ಇದು ಇಂಪ್ಲಿಮೆಂಟ್ ಮಾಡೋಂಥ 2 ರೆಸಲ್ಯೂಷನ್ ಆಗ ಇನ್ನೂ ಇಂಪ್ಲಿಮೆಂಟ್ ಆಗಿದೆ. ನನಗೆ ಏನಾಗಿದೆ, ಇವತ್ತು ಕರ್ನಾಟಕದ ಬೆಳಗಾವಿ ಅಭಿವೃದ್ಧಿಯಿಂದ ನಾವು ಚಿಂತನೆ ಮಾಡಬೇಕು. ಅದಕ್ಕೆ ನಾನು ಎಲ್ಲರ ಜೊತೆ ಮಾತಾಡಿಕೊಂಡು ಅದ್ರ ಬಗ್ಗೆ ಏನು ನಿರ್ಧಾರ ಮಾಡಬೇಕು ನಿರ್ಧಾರ ಮಾಡ್ತೀನಿ. ಮರಾಠ ಭಾಷಿಕರು ನಮ್ಮ ಮಾತು ಮಿಸ್ ಆಗದ್ರಿ. ಹೋಗಿಲ್ಲ ಅವರು ಯಾವ ಏನು ಪ್ರಶ್ನೆ ಇಲ್ಲ. ಇವತ್ತೇನು ಮಹಾನಗರ ಮೇಯರು, ಉಪಮೇಯರು ಎಲ್ಲ ಕೂಡಿಕೊಂಡು ಏನು ಮಾಡಿ ಅವ್ರ ಕೂಡ ಸಮಾಲೋಚನೆ ಮಾಡ್ತೀನಿ. ಇದಕ್ಕೆ ಸರಿಯಾದಂಥ ಒಂದು ನಿರ್ಧಾರ ಆದಷ್ಟು ಬೇಗ ಮಾಡ್ತೀನಿ. ಬೆಳಗಾವಿ ಕರ್ನಾಟಕ ಐತಲ್ರಿ, ಮತ್ತೇನು ನಗರಾಭಿವೃದ್ಧಿ ಕಾರ್ಯದರ್ಶಿ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ 35 ಜನ ಬಿಜೆಪಿ ನಾಯಕರಿದ್ದಾರೆ. ಅವರು ಕನ್ನಡ ವಿರುದ್ಧವಾಗಿ ನೋಡಿ, ಇಲ್ಲಿ ಕನ್ನಡ ವಿರೋಧ ಈಗ ನೋಡಿ, ಇಲ್ಲಿ ನಾನು ಬೆಳಗಾವಿ ಹಿತದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಾಕತ್ತೀವಿ ಮತ್ತು ಕನ್ನಡ ಹಿತದೃಷ್ಟಿಯಿಂದ ಕೆಲಸ ಮಾಡಾಕತ್ತೀವಿ. ಹೀಗಾಗಿ ಇವತ್ತು ಅದರಿಂದ ಯಾವುದೇ ಪರಿಣಾಮಗಳು ಆಗುವುದಿಲ್ಲ ಅನ್ನುವಂಥ ನಾನು ಸ್ಪಷ್ಟ ಹೇಳ್ತೀನಿ. ಇದ್ರ ಬಗ್ಗೆ ನಾವು ಎಲ್ಲರ ಜೊತೆ ಸಮಾಲೋಚನೆ ಮಾಡ್ಕೊಂಡು ನಿರ್ಧಾರ ಮಾಡ್ತೀವಿ. ಏನು ಸೂಪರ್ ಸಿಟಿ ಯಾರು ಮಾಡ್ತಾರೆ ನೋಡ್ರಿ, ಒಂದು ಹೇಳ್ತೀನಿ ನೋಡ್ರಿ, ನಾವು ಒಂದು ಹೇಳ್ತೀನಿ, ಸೂಪರ್ ಸೀಟ್ ಬರುವಂಥ ಪ್ರಶ್ನೆ ಬರೋದಿಲ್ಲ. ಇದು ಎಲ್ಲಿ ವೈಲೇಷನ್ ಬರೋದಿಲ್ಲ, ಮತ್ತೊಂದಿಲ್ಲ. ಅದಕ್ಕಾಗಿ ಸೂಪರ್ ಸೀಟ್ ಅಂತ ರಾಜ್ಯ ಸರ್ಕಾರ ಅಂತ ನಿರ್ಧಾರ ಕೈಗೊಳ್ಳಿ ಹೋಗುದು ಇಲ್ಲ. ಆ ಪ್ರಶ್ನೆನೇ ಬರುದಿಲ್ರಿ. ಕನ್ನಡ ಭಾಷಿಕರು ಮತ್ತು ಮರಾಠಿ ಭಾಷಿಕರು ಅಂತಮಗೆ ಅದಾರ ಇಲ್ಲಿ. ಅದ್ರ ಬಗ್ಗೆ ಸಮಾಲೋಚನೆ ಮಾಡ್ತೀವಿ.